ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಟ ವಿಜಯ್ ಸರಳ ಬಹುಮತವನ್ನು ಸಾಬೀತುಪಡಿಸ್ಲಿಕ್ಕೆ ಅರಸಾಹಸವನ್ನು ಪಡ್ತಾ ಇದ್ದಾರೆ. ಇದಕ್ಕೆಲ್ಲ ತಮಿಳುನಾಡಿನ ರಾಜ್ಯಪಾಲರೇ ಅಡ್ಡಿ ಆಗ್ತಾ ಇರೋದು ಬಹಳ ಕುತೂಹಲವನ್ನು ಕೇಳಿಸಿರೋದು. ನೋಡಿ, ಜನಸಾಮಾನ್ಯರು ನಾವು ಆಯ್ಕೆ ಮಾಡಿರ್ತಕ್ಕಂಥ ವಿಜಯ್ CM ಆಗೋದನ್ನು ತಡೆ ಹಿಡಿಯೋದಕ್ಕೆ ರಾಜ್ಯಪಾಲರು ಯಾರು ಅಂತ ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಲೋಕಭವನದ ಮುಂದೆ ವಿಜಯ್ ಫ್ಯಾನ್ಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಈ ರಾಜ್ಯಪಾಲರು ಯಾಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕುಣಿತಾ ಇದ್ದಾರೆ? ವಿಜಯ್ಗೆ ಈ ಸಂಕಷ್ಟ ಇನ್ನೆಷ್ಟು ದಿನ? ನಟ ವಿಜಯ್ CM ಆಗೋದು ಬರೀ ಕನಸಿನ ಮಾತಾ? ಇನ್ನೊಂದು ಕಡೆ DMK AIADMK ಮಿತ್ರ ಪಕ್ಷಗಳು ಕೈ ಜೋಡಿಸಿ ವಿಜಯ್ ಪಕ್ಷವನ್ನು ಅತಂತ್ರ ಮಾಡ್ತಾರಾ? ಈ ಎಲ್ಲ ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, BJPಯ ಹಿರಿಯ ರಾಜಕಾರಣಿಯಾಗಿದ್ದಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕೆ ವಿಜಯ್ಗೆ ಅಡ್ಡಿ ಆಗ್ತಾ ಇದೆ ಅಂತ. ಇದೇ ರಾಜ್ಯಪಾಲರು BJPಯ ಹಿರಿಯ ರಾಜಕಾರಣಿಯಾಗಿದ್ದರು. ಅಫಿಷಿಯಲಿ ಅವರು ಕೇರಳದ ರಾಜ್ಯಪಾಲರಾಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ 2025ರಿಂದ. ಆದರೆ ಹೆಚ್ಚುವರಿಯಾಗಿ ತಮಿಳುನಾಡಿನ ರಾಜ್ಯಪಾಲರಾಗಿಯೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ BJPಯ ಒಲವಿರ್ತಕ್ಕಂಥ RSS ಸದಸ್ಯರಾಗಿದ್ದ ಮಾತ್ರಕ್ಕೆ ಈ ನಿಷ್ಪಕ್ಷಪಾತ ಯಾಕೆ ಅಂತ ಬಹಳಷ್ಟು ರಾಜಕೀಯ ವರಿಷ್ಠರು ನಾಯಕರುಗಳು ಪ್ರಶ್ನೆ ಮಾಡ್ತಾ ಇರೋದು. ವಿಜಯ್ ಮೇಲೆ ಯಾಕೆ ನಿಮ್ಮ ಕೋಪ? ಅಧಿಕಾರವನ್ನು ಯಾಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಇವೆಲ್ಲವೂ ಕೂಡ ಅನುಮಾನವನ್ನು ಮೂಡಿಸ್ತಾ ಇದೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಏನಾದರೂ ಬಾರದೆ ಹೋದರೆ, ತ್ರಿಶಂಕು ವಿಧಾನಸಭೆ ನಿರ್ಮಾಣ ಆದಾಗ ರಾಜ್ಯಪಾಲರ ಡಿಸಿಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಂತಹ ಗೌರವಾನ್ವಿತ ಹುದ್ದೆಯನ್ನು ಅವರು ಅಲಂಕರಿಸಿದಾಗ ಅವರು ತಮ್ಮ ನಿರ್ಧಾರವನ್ನು, ತಮ್ಮ ವಿವೇಚನೆಯನ್ನು ಬಳಸಿ ಅವರೊಂದು ಆದೇಶವನ್ನು ಕೂಡ ಹೊರಡಿಸ್ಬೋದು. ಆದರೆ ಕೇಂದ್ರ ಸರ್ಕಾರ ಎಲ್ಲೋ ತಮಗೆ ಬೇಕಾದ ಹಾಗೆ ಇವರಿಗೆ ಕೀಲಿ ಕೈ ಕೊಟ್ಟು ಕುಣಿಯುವಂತೆ ಮಾಡಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇರೋದು. ಅವರ ಕೈಗೊಂಬೆಯಂತೆ ಇವರು ಕೂಡ ಆಟ ಆಡ್ತಾ ಇದ್ದಾರಾ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇರೋದು. ನೋಡಿ, ಸಾಂವಿಧಾನಿಕ ಹುದ್ದೆ ರಾಜ್ಯಪಾಲರ ಹುದ್ದೆ, ಅದರ ಘನತೆಯನ್ನು ಎತ್ತಿ ಹಿಡಿಯಬೇಕಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರಾದಂಥ ಅರ್ಲೇಕರ್ ಅವರು ವಿಜಯ್ಗೆ ಮಾತ್ರ ಕಠಿಣ ಷರತ್ತುಗಳನ್ನು ವಿಧಿಸ್ತಾ ಇರೋದು. 2 ಬಾರಿ ರಾಜ್ಯಪಾಲರನ್ನು ಮೀಟ್ ಮಾಡಿ ಬಂದಿದ್ದಾರೆ ವಿಜಯ್ ಅವರು. ಆದರೂ ಕೂಡ ಸರ್ಕಾರ ರಚನೆಗೂ ಕೂಡ ಒಂದು ಆದೇಶವನ್ನು ಇವರು ಕೊಡ್ತಾ ಇಲ್ಲ, ಹಕ್ಕು ಮಂಡನೆಗೆ ಇವ್ರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ನೀವು ಬಹುಮತವನ್ನು ಸಾಬೀತುಪಡಿಸಿ ಅಂತ ಓಪನ್ ಅಪ್ ಆಗಿ ಯಾಕೆ ಹೇಳ್ತಾ ಇಲ್ಲ? ಇಷ್ಟೊಂದು ಕಟ್ಟುನಿಟ್ಟಿನ ಷರತ್ತುಗಳು ಯಾಕೆ ವಿಧಿಸ್ತಾ ಇದ್ದಾರೆ? ನೀವು ಕಂಪ್ಲೀಟ್ ಬಹುಮತವನ್ನು ಸಾಬೀತುಪಡಿಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ. ನೋಡಿ, ನಮ್ಮ ಸಂವಿಧಾನ 164ನೇ ವಿಧಿ 164ನೇ ವಿಧಿ ಅದನ್ನೇ ಹೇಳುತ್ತೆ. ಮುಖ್ಯಮಂತ್ರಿಯನ್ನು ನೇಮಿಸ್ತಕ್ಕಂಥ ವಿವೇಚನಾಧಿಕಾರ ರಾಜ್ಯಪಾಲರಿಗಿದೆ ಅನ್ನೋದು 164 ವಿಧಿಯ ಸ್ಟೇಟ್ಮೆಂಟ್. ಅದು ಕೂಡ ಯಾರು ಬಹುಮತವನ್ನು ಪಡೀತಾರೋ ಅಥವಾ ಮೈತ್ರಿಕೂಟಕ್ಕೆ ಸರ್ಕಾರವನ್ನು ರಚನೆಗೆ ನೀವು ಆಹ್ವಾನ ಕೊಡ್ಬೋದು. ಬಹುಮತವನ್ನು ಯಾರೂ ಪಡೆದೇ ಇದ್ದರೆ, ತುಂಬ ಕ್ಲೋಸ್ಡ್ ಆಗಿ ಇಲ್ಲದೇ ಇದ್ದರೂ ಕೂಡ ಇಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ವಿಜಯ್ ಅವರು ಬಹುಮತದಲ್ಲಿದ್ದಾರೆ. ಆದರೆ ಕೆಲವೊಂದು ಸೀಟುಗಳ ಅಂತರ ಇದೆ. ಆದರೂ ಕೂಡ ಅವ್ರನ್ನ ಕರೆದು ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನ ಕೊಡ್ಬೋದು. ಕೇವಲ ಇಲ್ಲಿ ನಾನು ಇದೇ ತಮಿಳುನಾಡು ಸರ್ಕಾರವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ, ಬೇರೆ ಸರ್ಕಾರಗಳಲ್ಲಿ ಅಲ್ಲೇನಾದರೂ BJP ಬಂದಿದ್ದರೆ, ಇದೇ ರೀತಿಯಾದಂಥ ಕ್ಲೋಸ್ ಡಿಸ್ಟೆನ್ಸ್ಗಳಿದ್ದರೆ, ಇನ್ನು 4, 5, 6, 7 ಸೀಟ್ಗಳ ಅಂತರ ಇದ್ದರೆ, ಒಬ್ಬ ರಾಜ್ಯಪಾಲರು ಇದೇ BJPಯ ಕೈಗೊಂಬೆ ಅಂತ ಕುಣಿತಾ ಇದ್ದರೆ ಅಲ್ಲಿ ಬೇರೆ ರೀತಿಯಾದಂಥ ನಿಯಮಗಳಿರ್ತಾ ಇತ್ತು. ಇಲ್ಲಿ ಯಾಕೆ ತಾರತಮ್ಯ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಉಳಿದಿರೋದು. ನೋಡಿ, ಸರ್ಕಾರ ರಚನೆಗೆ ಒಂದು ಸರಳ ಬಹುಮತ ಪಡೆದಂಥ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ನೀವು ಸರ್ಕಾರವನ್ನು ರಚನೆ ಮಾಡಿ ಅಂತ ಹೇಳಿ ಇನ್ವೈಟ್ ಮಾಡ್ಬೋದು. ಆದರೆ ಇವರು ಕೇಂದ್ರ ಸರ್ಕಾರದ ಸ್ಪಷ್ಟ ನಿರ್ದೇಶನದಂತೆ ಅವರು ಕೊಡ್ತಾ ಇರ್ತಕ್ಕಂಥ ಡೈರೆಕ್ಷನ್ನಂತೆ ಒಂದು ನಿರ್ದಿಷ್ಟ ಪಕ್ಷದ ಪರವಾಗಿ ಯಾಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು ಮೇಲ್ನೋಟಕ್ಕೆ. ನೋಡಿ, ಈ ತಾರತಮ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವೇನು ಭಾಳ ಹರಸಾಹಸ ಪಡಬೇಕಾಗಿಲ್ಲ. ಇದಕ್ಕೆ ಬಹಳಷ್ಟು ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆನೇ ಇದೆ. 2019 ಎಲೆಕ್ಷನ್ ನಿಮಗೂ ಕೂಡ ಗೊತ್ತಿರ್ಬೋದು. ನವಂಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಆದಂಥ ರಾಜಕೀಯ ಹೈ ಡ್ರಾಮಾ ಒಂದು ದೊಡ್ಡ ತಲೆನೋವಾಗಬಿಟ್ಟಿತ್ತು. ಅವತ್ತು ರಾಜ್ಯಪಾಲರಾಗಿದ್ದಂಥ ಭಗತ್ ಸಿಂಗ್ ಕೋಶಿಯಾರಿ ಅನ್ನೋರು ಬೆಳಗಿನ ಜಾವವೇ ಮುಂಜಾನೆ ಸಮಯಕ್ಕೆ ದಿಢೀರ್ನೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಹಿಂಪಡಿತಾರೆ. BJPಯ ದೇವೇಂದ್ರ ಫಡ್ನವೀಸ್ ಮತ್ತು ಅವಿಭಜಿತ NCPಯ ಅಜಿತ್ ಪವಾರ್ ಅವರಿಗೆ ಮುಂಜಾನೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಬೋಧನೆ ಮಾಡಿಬಿಡ್ತಾರೆ. ಶಾಸಕರು ನಿಜವಾಗ್ಲೂ ಕೂಡ ಜೊತೆಗಿದ್ದಾರಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದೆ. ನೋಡಿ, ನಿಮ್ಮ ಜೊತೆಗೆ ಎಷ್ಟು ಶಾಸಕರಿದ್ದಾರೆ, ನಿಮಗೆ ಸರಳ ಬಹುಮತ ಇದೆಯಾ ಇಲ್ವಾ ಏನೂ ಪ್ರಶ್ನೆ ಮಾಡೋದಿಲ್ಲ ಅವರಿಗೆ. ನೇರವಾಗಿ ಇವರೇ CM, ಇವರೇ ಡೆಪ್ಯೂಟಿ CM ಅನ್ನೋ ರೀತಿಯಾಗಿ ಅವ್ರಿಗೆ ಪ್ರಮಾಣ ಪತ್ರವನ್ನು ಬೋಧನೆ ಮಾಡಿಬಿಟ್ಟಿದ್ರು, ಪ್ರಮಾಣ ವಚನವನ್ನೇ ಬೋಧನೆ ಮಾಡಿಬಿಟ್ಟಿದ್ರು.
ನೋಡಿ, ಇಲ್ಲಿ ಕೇವಲ ಬೆಂಬಲ ಪತ್ರಗಳ ಆಧಾರದ ಮೇಲೆ ನಮಗೆ ಬೆಂಬಲ ಇದೆ ಅನ್ನೋ ಒಂದು ಲೆಟ್ರ್ಗಳ ಮೇಲೆ ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಓಪನ್ ಅವಕಾಶ ಕೊಟ್ಟಿದ್ದು. ಯಾಕೆ ತಮಿಳುನಾಡು ಸರ್ಕಾರದಲ್ಲಿ ಇದಾಗೋದಿಲ್ವ ಹಾಗಾದರೆ? ಇದೇ ರೀತಿಯಾಗಿ 2018ರಲ್ಲಿ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಆದಾಗಲೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಅಲ್ಲೂ ಕೂಡ ಅತಂತ್ರ ಫಲಿತಾಂಶ ಬಂದಾಗ ಇದೇ ಕಾಂಗ್ರೆಸ್ ಮತ್ತು JDS ಎರಡು ಮೈತ್ರಿಕೂಟ, ಓಕೆ, 112ಕ್ಕೂ ಹೆಚ್ಚು ಶಾಸಕರ ಸ್ಪಷ್ಟ ಬೆಂಬಲ ಪತ್ರ ಇತ್ತಲ್ಲಿ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡಿತ್ತು. ಅವ್ರು 112ಕ್ಕೂ ಹೆಚ್ಚು ಶಾಸಕರಿದ್ದೀವಿ ನಾವು ಅನ್ನೋ ಬೆಂಬಲ ಪತ್ರ ಇತ್ತು. ಆದರೆ ಅವತ್ತಿನ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಅದನ್ನು ಬದಿಗೊತ್ತಿದ್ರು. ಯಾಕೆ? ಅವರು ಕೇಂದ್ರ ಸರ್ಕಾರದ ಅಣತಿಯಂತೆ ಕುಣಿತಾ ಇದ್ರು. ಹಾಗಾದರೆ ಬಹುಮತದ ಕೊರತೆ ಇದ್ದರೂ ಕೂಡ ಕೇವಲ ಅತಿ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೆ BJPಯ BS ಯಡಿಯೂರಪ್ಪ ಅವ್ರನ್ನ ಇನ್ವೈಟ್ ಮಾಡಿ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಬರೋಬ್ಬರಿ 15 ದಿನಗಳ ಕಾಲಾವಕಾಶ ಕೊಟ್ಟರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತು. ಕೇವಲ 24 ಗಂಟೆಗಳಲ್ಲಿ ವಿಶ್ವಾಸ ಮತ ಯಾಚನೆ ಮಾಡಿ ಅಂತ ಒಂದು ಆರ್ಡ್ರ್ ಪಾಸ್ ಮಾಡ್ತು. ಆಗ ಸರ್ಕಾರ ಕೂಡ ಪತನಗೊಳ್ತು. ಹಾಗಾದರೆ ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾ? ರಾಜ್ಯಪಾಲರ ಈ ವರ್ತನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ ಮೇಲೆಯೇ ಹಕ್ಕು ಮಂಡನೆಗೆ ಅವಕಾಶ ಸಿಕ್ಕಂತಾಗುತ್ತೆ ವಿಜಯ್ ಅವರಿಗೆ. ಯಾಕೆ ಈ ರೀತಿಯಾಗಿ? ವಾಸ್ತವಿಕವಾಗಿ ನಾವು ನೋಡ್ತಾ ಇರೋ ಹಾಗೆ ಬಹುಮತವಿದ್ದರೂ ಕೂಡ ನೋಡಿ, ನೀವು ಅದೇ 2008ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮತ್ತು JDSಗೆ ಬಹುಮತ ಇತ್ತು, ಅಲ್ಲಿ ಕಡೆಗಣಿಸಿದ್ರಿ ಇದೇ ರಾಜಭವನ. ಇವತ್ತು ನೀವು ಯಾಕೆ ಈ ರೀತಿಯಾದಂಥ ದ್ವಂದ್ವ ನೀತಿಯನ್ನು ತಳಿತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ನೀವು ಅಷ್ಟೊಂದು ಧಾರಾಳತನ ತೋರಿದ್ರಿ. ಆದರೆ ಇಲ್ಲಿ ತಮಿಳುನಾಡಿನಲ್ಲಿ 234 ಸ್ಥಾನಗಳ ಪೈಕಿ ಸರಳ ಬಹುಮತಕ್ಕೆ ಬೇಕಿರೋದು 118 ಶಾಸಕರ ಬೆಂಬಲ. ಆದರೆ ವಿಜಯ್ ಅವರು 107 ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅವರು ಅಷ್ಟು ಸೀಟುಗಳಲ್ಲಿ ಗೆದ್ದಿದ್ದಾರೆ. ಆದರೆ ಇಷ್ಟೊಂದು ಷರತ್ತುಗಳನ್ನು ನೀವು ಯಾಕೆ ವಿಧಿಸ್ತಾ ಇದ್ದೀರಿ? ಅವರಿಗೆ ನೀವು ಸರಳ ಬಹುಮತವನ್ನು ಸಾಬೀತುಪಡಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ. ಅಥವಾ ನೀವು ಬೆಂಬಲ ಪತ್ರದ ಆಧಾರದ ಮೇಲೆ ಅವ್ರಿಗೆ ಪ್ರಮಾಣ ವಚನವನ್ನಾದರೂ ಬೋಧಿಸ್ಬೋದು. ಯಾಕೆ ಅವಕಾಶ ಇದೆ, ಚಾನ್ಸಸ್ ಇದೆ. ನೋಡಿ, ರಾಜ್ಯಪಾಲರ ನಡೆ ಮೇಲ್ನೋಟಕ್ಕೆ ಒಂದು ಸ್ಥಿರ ಸರ್ಕಾರದ ಪರವಾಗಿರೋ ಹಾಗೆ ಕಾಣ್ತಾ ಇದೆ, ಅಥವಾ ಒಂದು ರಾಜಕೀಯ ದುರುದ್ದೇಶ ಕೂಡ ಇರಬಹುದು. ಎಲ್ಲೋ ಕೇಂದ್ರದಲ್ಲಿ BJP ಇರೋದರಿಂದ ಅವ್ರ ಪಕ್ಷದ ಹಿತಾಸಕ್ತಿಗಳನ್ನು ಕಾಪಾಡಬೇಕಲ್ವ. ಹಾಗಾಗಿ ಇಲ್ಲಿ ಪ್ರಾದೇಶಿಕ ನಾಯಕರು ಏನಿದ್ದಾರೆ ತಮಿಳುನಾಡಿನಲ್ಲಿ, ಅವರು ಕೂಡ ಅಂದರೆ ಪ್ರಾದೇಶಿಕ ನಾಯಕರು ಮೀನ್ಸ್ DMK ಆಗಿರ್ಬೋದು, AIADMK ಆಗಿರ್ಬೋದು, ಅಥವಾ ವಿಜಯ್ ಅವರ ಪಕ್ಷ ಆಗಿರ್ಬೋದು. ಈ ಪಕ್ಷ ವಿಜಯ್ ಅವರ ಪಕ್ಷ ಬರದಂತೆ ಅವ್ರನ್ನ ತಡೆ ಹಿಡಿಯೋ ತಂತ್ರಗಳು, ಪ್ರತಿತಂತ್ರಗಳು, ಅದನ್ನು ಕೇಂದ್ರ ಸರ್ಕಾರ ರಾಜಭವನದ ಮುಖಾಂತರವಾಗಿ ಮಾಡಿಸ್ತಾ ಇದೆಯಾ ಅನ್ನೋ ಟೀಕೆಗಳು ಈಗ ಹೆಚ್ಚಾಗಿ ಬರ್ತಾ ಇರೋದು. ನೋಡಿ, ಅಸ್ಥಿರ ಸರ್ಕಾರವನ್ನು ತಡೆಯೋ ನೆಪದಲ್ಲಿ ನೀವು ತಮಿಳುನಾಡು ರಾಜ್ಯಪಾಲರು ಹಾಕಿರ್ತಕ್ಕಂಥ ಸಂಪೂರ್ಣ ಈ ಷರತ್ತುಗಳೆಲ್ಲವೂ ಕೂಡ ತಾರತಮ್ಯ ಅಂತ ಹೇಳ್ತಾರೆ. ನೀವು ಬೇರೆ ಕಡೆ ತೋರಿದಂಥ ಪ್ರೀತಿ, ಅಕ್ಕರೆ, ಔದಾರ್ಯವನ್ನು ಇಲ್ಲೂ ಕೂಡ ತೋರ್ರಿ. ಯಾಕೆ ನೀವು ಕೇಂದ್ರದ ಕೈಗೊಂಬುಗಳ ಕುಣಿತಾ ಇದ್ದೀರಿ ಅಂತ. ಇದು ನೋಡಿ, ಒಂದು ಈ ಷರತ್ತುಗಳನ್ನು ವಿಧಿಸ್ತಾ ಇರೋದು ರಾಜಕೀಯ ಲೆಕ್ಕಾಚಾರಗಳ ಹಾಗೆ, ರಾಜಕೀಯ ಪಂಡಿತರು ಮಾತನಾಡೋ ಹಾಗೆ ಒಂದು ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡೋದ್ರ ಜೊತೆಗೆ ಪ್ರಜಾಪ್ರಭುತ್ವದ ಬುಡವನ್ನೇ ಅಲುಗಾಡಿಸ್ತಕ್ಕಂಥ ವ್ಯವಸ್ಥಿತ ಸಂಚಿದು. ಒಂದು ಕಡೆ ನಿಮಗೆ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಕಾಂಗ್ರೆಸ್ ಈಗಾಗಲೇ 5 ಸ್ಥಾನಗಳನ್ನು ಗೆದ್ದಿದೆ, PMK 4 ಸ್ಥಾನಗಳನ್ನು ಗೆದ್ದಿದೆ, ಮತ್ತು ಎರಡೂ ಪಕ್ಷಗಳು ಒಟ್ಟಾರೆ ಮಾಡಿದ್ರೆ ವಿಜಯ್ ಅವ್ರಿಗೆ ಏನಾದರೂ ಬೆಂಬಲ ಕೊಟ್ಟರೆ TVK ಮುಂದೆ ಸರ್ಕಾರವನ್ನು ರಚನೆ ಮಾಡೋ ಚಾನ್ಸಸ್ ಇದೆ. ಆದರೆ BJPಯ ರಾಜ್ಯಪಾಲರು ರಾಜೇಂದ್ರ ಆರೇಲ್ಕರ್ ಅವರು ಕಠಿಣ ನಿಲುವು. ಅವ್ರದ್ದೇನು TVK ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅವ್ರನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನ ಕೊಡದೆ 108 ಸ್ಥಾನಗಳ ಹೊಂದಿರತಕ್ಕಂಥ ಪಕ್ಷ ಆಗಿದೆ ಅನ್ನೋ ರೀತಿಯಾಗಿ ಅವ್ರನ್ನ ತಡೆ ಹಿಡಿತಾ ಇರೋದು. ಈ ಮುಖಾಂತರವಾಗಿ ಒಂದು ರೀತಿಯಾಗಿ ನೀವು ಪೊಳ್ಳು ಮತ್ತು ಸುಳ್ಳುಗಾರರು ಅನ್ನೋ ರೀತಿಯಾಗಿ ತೋರಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಸಮರ್ಥಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಸರ್ಕಾರ ರಚನೆಗೆ ಒಂದು ಆಹ್ವಾನ ಕೊಡಿ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾಯಿದೆ. ನೀವು RSS ಹಿನ್ನೆಲೆ ಉಳ್ಳವರಾಗಿದ್ದೀರಿ, ಓಕೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರ ಮೇಲೆ ಪ್ರೀತಿ ಹೊಂದಿದ್ದೀರಿ, ಓಕೆ. ಆದರೆ ರಾಜ್ಯಪಾಲರು ಸಂವಿಧಾನ ಮತ್ತು ತಮಿಳುನಾಡಿನ ಜನರ ಮುಂದೆ ತಲೆಬಾಗ್ರಿ. ಈಗಲಾದರೂ ನೀವು BJP ಮುಂದೆ ತಲೆಬಾಗ್ತಾ ಇದ್ದೀರಿ ಅಂತ ಎಲ್ರಿಗೂ ಕೂಡ ಅನ್ನಿಸ್ತಾ ಇದೆ. ಇದು ಸರಿಯಲ್ಲ ಅಂತ. ಒಟ್ಟಾರೆಯಾಗಿ ರಾಜಕೀಯ ಬೆಳವಣಿಗೆಗಳು ಏನಾಗ್ತಾ ಇದೆ ಅಂದರೆ, ಈಗ ಕಾಂಗ್ರೆಸ್ ಬಹಳ ಬಲಗೈ ಬಂಟನ ಹಾಗೆ TVK ಪಕ್ಷದ ಬೆಂಗಾವಲ ನಿಂತ್ಕೊಂಡ್ರು. ದೊಡ್ಡ ಹೋರಾಟಕ್ಕೂ ಕೂಡ ಅವರು ಮುಂದಾಗ್ತಾ ಇರೋದು. ರಾಜ್ಯಪಾಲರ ಈ ಒಂದು ತಾರತಮ್ಯ ನೀತಿಯ ವಿರುದ್ಧವಾಗಿ ಅವರೊಂದು ದೊಡ್ಡ ಹೋರಾಟಕ್ಕೂ ಕೂಡ ನಿಂತ್ಕೊಂಡಿದ್ದಾರೆ. DMK ಕೂಡ ಸಪೋರ್ಟ್ ಮಾಡ್ತಾ ಇದೆ. ರಾಜ್ಯಪಾಲರ ನಡೆ ಸರಿಯಲ್ಲ ಅಂತ ಹೇಳಿ ಇದೇ ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು. ನೋಡಿ ಮುಂದೆ ಏನಾಗುತ್ತೆ.
ಏನೆಲ್ಲ ತಿರುವುಗಳನ್ನು ಪಡೆದುಕೊಳ್ಳಬಹುದು, ಅಥವಾ ರಾಷ್ಟ್ರಪತಿಯ ಆಳ್ವಿಕೆ ಏನಾದರೂ ಬರುತ್ತಾ, ರಾಷ್ಟ್ರಪತಿಯ ಆಳ್ವಿಕೆ ಬರುವ ಮುನ್ನ ಸುಪ್ರೀಂ ಕೋರ್ಟ್ ಏನಾದರೂ ಎಂಟ್ರಿ ಕೊಟ್ಟು ನೀವು ಸರಳ ಬಹುಮತವನ್ನು ಸಾಬೀತುಪಡಿಸಿ ಹಕ್ಕು ಮಂಡನೆ ಮಾಡಿ ಅನ್ನೋ ರೀತಿಯಾದಂಥ ಆರ್ಡರ್ ಏನಾದರೂ ಪಾಸ್ ಮಾಡುತ್ತಾ, ಎಲ್ಲ ಕುತೂಹಲಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.